ಡ್ರೀಮ್ ಕಮ್ ಟ್ರೂ ಅಂತ ಏನು ಹೇಳ್ತಾರೆ, ನಂಗೆ ಇದಿದೆ ಡ್ರೀಮು. ಒಂದು ಸಲ್ಮಾನ್ ಖಾನ್ ಸರಿಗೆ ಶರ್ಟ್ ಮಾಡಬೇಕು ಅಥವಾ ಏನಾದರೂ ಒಂದು ಮಾಡಬೇಕನ್ನೋ ಆಸೆ ಈಗಲೂ ಇದೆ, ಆಗಿಲ್ಲ. ಸುದೀಪ್ ಸರ್ ಅವ್ರಿಗೆ ಮಾಡ್ಬೇಕನ್ನೋದು ದೊಡ್ಡ ಆಸೆ, ಅವ್ರು ನೋಡ್ಬೇಕನ್ನೋದೇ ಒಂದು ಆಸೆ. ಅದಾಯಿತು ಮಲ್ಲಮಂತ್ರು. ಸೊ ಆಗ ನನಗೆ ಅದು ತುಂಬ ಕೆಟ್ಟ ರೀತಿಯಲ್ಲಿ ಹಿಟ್ಟಾಯಿತು. ಮಗನ ಕಳಿಸಿ ನನಗೆ ಮನೇಲಿ ಇರ್ಲಿಕ್ಕೆ ಕಷ್ಟ, ರಿಕವರ್ ಆಗೋಕ್ಕೇ ನನಗೆ ತುಂಬ ಟೈಮ್ ತೊಗೊಂಡೆ. ಅಲ್ಲಿಂದ ನೀರು ಬಂದು ನನ್ನ ಎಂಟೈರ್ ಬುಟ್ಟಿಗೆ ಮುಳುಗೋಗಿತ್ತು. ಬೆಂಗಳೂರಲ್ಲಿ ಕೆರೆಯ ಏರಿ ಒಡೆದು ಮನೆಗಳಿಗೆ ನೀರು ನುಗ್ಗಿದೆ. ಹುಳಿಮಾವು ಕೆರೆಯ ಏರಿ ಒಡೆದು ಎಲ್ಲ ಬಟ್ಟೆ ಫುಲ್ ಹಾಳಾಗೋಗ್ಬಿಡುತ್ತಲ್ಲ. ಇಲ್ಲ, ನಾನು ಸಂಡೇ ವಿಷಯ ಗೊತ್ತಾಗಿ ಬಂದರೆ ರೋಡಲ್ಲಿ ನೀರು ಮೇಲೆ ಬೋಟ್ ಓಡಾಡ್ತಾ ಇದೆ. ಕ್ಯಾನ್ ಯು ಬಿಲೀವ್ ದಿಸ್? ಇದೆ ನಂದೊಂದು ಗಣಪತಿ ಫೋಟೋ ತೇಲ್ಕೊಂಡು ಬರ್ತಾ ಇತ್ತು. ಇವರೇ ಮುಳುಗಿದ್ಮೇಲೆ ಮುಗೀತು ನಮ್ಮ ಕತೆ ಅಂತಲೇ ಅಂದ್ಕೊಂಡೆ ನಾನು. ಅದನ್ನು ನೋಡಿದಾಗ ನಾನು ಆಗ್ತೆ, ಅಲ್ಲಿ ತನಕ ನಾನು ಆಗ್ತಿರ್ಲಿಲ್ಲ. ನನಗೆ ಏನು ಹೇಳಲಿ, ಅವರಿಗೆ ಹೇಗೆ ಆನ್ಸರ್ ಮಾಡಲಿ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಯಿತು. ಸೊ ಶಿರಡಿಗೆ ಹೋದಾಗ ಅಲ್ಲಿಂದ ಬಾಬಾನ ಕರ್ಕೊಂಡು ಬಂದೆ. ನನಗೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಬಾಬಾ ಗಿಫ್ಟ್ ಕೊಟ್ಟರು. ಅದನ್ನು ತಂದೆ, ಬುಟ್ಟಿಕಲ್ಲಿ ಇಟ್ಟೆ, ಜೈ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ. ಇದೆಲ್ಲ ಉಲ್ಟಾ. ನನಗೆ ಇವಾಗ ಐ ಆಮ್ ಫೀಲಿಂಗ್ ಮೋರ್ ಗಿಲ್ಟಿ. ಐ ಆಮ್ ರಿಯಲಿ ಸಾರಿ. ಎಲ್ಲರಿಗೂ ಪಾಪ ಎಷ್ಟು ಆಸೆ ಇಟ್ಕೊಂಡು ಕೊಟ್ಟಿದ್ರು. ನಾನು ದುಡ್ಡು ಮಾತ್ರ ವಾಪಸ್ ಕೊಡೋಕ್ಕಾಯ್ತು, ಅವ್ರು ಬಟ್ಟೆ ಕೊಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಏನು ಮಾಡಲಿ, ನಾನು ಮಾಡಿದ್ದಲ್ಲ, ಇಟ್ಸ್ ಎ ನ್ಯಾಚುರಲ್ ಕೆಲಾಮಿಟಿ. ಈ ಡಿಸೈನರ್ಗೂ ಟೈಲರ್ಗೂ ಇರುವಂಥ ವ್ಯತ್ಯಾಸ ಏನು? ಈ ವಸ್ತ್ರ ವಿನ್ಯಾಸಕ್ಕೆ ಯಾರಿಗೆಲ್ಲ ಫೇಮಸ್ ಡಿಸೈನ್ ಮಾಡಿದ್ದಾರೆ ಅಂದರೆ ಸುದೀಪ್ ಅವ್ರಿಗೆ ಮಾಡಿದ್ದಾರೆ, ಕೃಷಿತಾ ಪಂಡ, ಆಮೇಲೆ ದಿವ್ಯ ಊರುಡ್ಗ ಆಗಿರಲಿ, ಅನುಪಮ, ಮಧುಬಾಲ, ಹೀಗೆ ತುಂಬ ಸೆಲೆಬ್ರಿಟೀಸ್ಗಳಿಗೆ ಸೂಪರ್ ಆಗಿರುವಂತಹ ಕಾಸ್ಟ್ಯೂಮನ್ನು ಮಾಡಿಕೊಟ್ಟಿದ್ದಾರೆ. ಪಲ್ಲವಿ ಅವ್ರು ಬಂದಿದ್ದಾರೆ. ಹೆಲೋ, ಹಾಯ್. ಒಂದು ಯುನೀಕ್ನೆಸ್ ಹೇಳ, ಎಲ್ಲರೂ ಹೆಲೋ ಹಿಂಗೆ ಮಾಡ್ತಾರೆ, ಹಾಯ್ ಹಿಂಗೆ ಮಾಡ್ತಾರೆ, ನಾವು ಹೆಲೋ ಹಾಯ್ ಹಿಂಗೆ ಮಾಡಿದ್ರು. ಕಲ್ಚರ್ ಬಿಟ್ಕೊಡ್ಬಾರ್ದು. ಎಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಬಟ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ ತಕ್ಷಣ ಚೆನ್ನಾಗಿರೋ ಬಟ್ಟೆ ಕಾಣಿಸುತ್ತೆ. ಆ ಡಿಸೈನರ್ ಯಾರು ಅಂತ ತುಂಬ ಜನ ನೋಡೋಕ್ಕೆ ಹೋಗಲ್ಲ, ಯೋಚನೆ ಮಾಡೋಕ್ಕೂ ಹೋಗಲ್ಲ. ಬಟ್ ನನಗೂ ಅಂತ ಡಿಸೈನ್ ಬೇಕು ಅಂತ ಎಲ್ಲ ಹುಡುಗಿರು ಯೋಚನೆ ಮಾಡಿರ್ತಾರೆ. ಬಟ್ ಇವತ್ತು ಆ ಡಿಸೈನರ್ ನಮ್ಮ ಜೊತೆಗೆ ಇದ್ದಾರೆ. ನೀವು ಹೇಳಿ, ಆ ಡಿಸೈನ್ ಹೆಂಗೆ ತಲೆಗೆ ಹೊಳಿಯುತ್ತೆ, ಹೇಗೆ ಅದನ್ನು ಯೋಚನೆ ಮಾಡ್ತೀರಾ, ಹೇಗೆ ಅವರಿಗೆ ಒಪ್ಪೋ ಥರ ಕೊಡ್ತೀರಾ? ಫಸ್ಟ್ ಆಫ್ ಆಲ್, ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು. ಬಿಕಾಸ್ ದಿಸ್ ಇಸ್ ಒಂಥರ ಎಷ್ಟು ಬೇಕಾದ್ರೂ ಮಾತಾಡಬಲ್ಲೆ ನಾನು. ಈ ಡಿಸೈನ್ ಅಂತ ಬಂದರೆ ಅದು ನನ್ನ ಪ್ಯಾಷನ್. ಇಷ್ಟು ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಹೀರೋಯಿನ್ಸ್ ಎಲ್ಲ ಹಾಕ್ತಿದ್ದಾಗ ಇನ್ನೂ ಚೆನ್ನಾಗಿ ಕಾಣ್ತಾರಲ್ಲ ಅವರು, ಅದಕ್ಕೆ ನೀವು ರೀಸನ್, ಚೆನ್ನಾಗಿ ಕಾಣೋದಕ್ಕೆ ರೀಸನ್ ನೀವು. ಸೊ ಹೆಂಗೆ ಪ್ಲ್ಯಾನ್ ಮಾಡ್ತೀರಾ ಅಂತ? ಇಟ್ಸ್ ವೈಸ್ ವರ್ಸ. ನಾವು ಡಿಸೈನ್ ಮಾಡಿದ್ನ ಅವ್ರು ಚೆನ್ನಾಗಿ ಕ್ಯಾರಿ ಮಾಡ್ತಾರಲ್ಲ, ಆಗ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಕೆಲವ್ರು ಕ್ಯಾರಿ ಮಾಡಲ್ಲ, ಅವಾಗ ಡಿಸೈನು ಚೆನ್ನಾಗಿ ಕಾಣಲ್ಲ. 100% ಈಸ್ ಆಲ್ಸೋ ದೇರ್. ಸೊ ಅದು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ, ಹಾಗೆ ಆಗೋದು. ಆ್ಯಂಡ್ ನೀವು ತೊಗೊಂಡಿರೋ ನೇಮ್ಸಿಗೆಲ್ಲ ಡಿಸೈನ್ ಮಾಡಿರೋದು ಹೌದು. ಅದರಲ್ಲಿ ನಂಗೆ ತುಂಬ ಅಂದರೆ ಡ್ರೀಮ್ ಕಮ್ ಟ್ರೂ ಅಂತ ಏನು ಹೇಳ್ತಾರೆ, ನಂಗೆ ಇದಿದೆ ಡ್ರೀಮು. ಒಂದು ಸಲ್ಮಾನ್ ಖಾನ್ ಸರಿಗೆ ಶರ್ಟ್ ಮಾಡಬೇಕು ಅಥವಾ ಏನಾದರೂ ಒಂದು ಮಾಡಬೇಕನ್ನೋ ಆಸೆ ಈಗಲೂ ಇದೆ, ಆಗಿಲ್ಲ. ಸುದೀಪ್ ಸರ್ ಅವ್ರಿಗೆ ಮಾಡ್ಬೇಕನ್ನೋದು ದೊಡ್ಡ ಆಸೆ, ಅವ್ರು ನೋಡ್ಬೇಕನ್ನೋದೇ ಒಂದು ಆಸೆ. ಅದಾಯಿತು ಮಲ್ಲಮಂತ್ರು, ಬಟ್ಟೆ ಮಾಡಬೇಕಂತ. ಸೊ ನೀತು ಅಶೋಕ್ ಥ್ರೂ ಒಂದು ಜಾಕೆಟ್ ಕೊಟ್ಟು ಕಳಿಸಿದ್ದೆ ನಾನು ಅವರಿಗೆ. ಅದಾದಮೇಲೆ ಮಲ್ಲಮಂತ್ರು ಮೊನ್ನೆ ಒಂದು ಶರ್ಟ್ ಕೊಟ್ಟು ಕಳಿಸಿದ್ದೀನಿ. ವೈನ್ ಕಲರ್ ಶರ್ಟಿಗೆ ವಿ ಹ್ಯಾವ್ ಡನ್ ಒಂದು ಹುಡುಗಿ ಕೂತಿರೋ ಥರ ಹ್ಯಾಟ್ ಹಾಕ್ಕೊಂಡಿರೋದು, ಪರ್ಲ್ ಅಲ್ಲಿ ವರ್ಕ್ ಮಾಡಿಬಿಟ್ಟು ಕಳಿಸಿದ್ದೀವಿ. ಸರ್ ಹಾಕಿಲ್ಲ, ಬಟ್ ನಂಗೆ ಕೊಟ್ಟಿದ್ದೀನಿ ಅನ್ನೋ ಖುಷಿ ಇದೆ. ಸೊ ಅವ್ರಿಗೆ ಡಿಸೈನ್ ಮಾಡಿದ್ದೀನಿ ಅಂತ ಈಗ ಹೇಳೋಕ್ಕಾಗಲ್ಲ, ಟಿಲ್ ದ ಟೈಮ್ ಹಿ ವೇರ್ಸ್ ಇಟ್. ಬಟ್ ನಂಗೇನೋ ಒಂದು ಸಂತೋಷ, ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಇಲ್ಲ, ಅದು ಖುಷಿ. ಯಾಕಂದರೆ ನೆಕ್ಸ್ಟ್ ಅದು ಅವ್ರು ವೇರ್ ಮಾಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ ಇದು ಯಾರು ಡಿಸೈನ್ ಮಾಡಿದ್ದು, ಪಲ್ಲವಿ ಅವರು ಅಂತಲೇ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಬ್ರ್ಯಾಂಡ್ ಹೆಸರು ಜೊತೆಗೆ ರಿಷಿ. ಎಸ್, ರಿಷಿ ಬ್ರ್ಯಾಂಡ್ ಜೊತೆಗೆ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ರಿಷಿ ಅಂದರೆ ಅದು ನನ್ನ ಮಕ್ಕಳ ಹೆಸರು. ರಿಷಿತ್, ಅದು ಮೊದಲಿನದು ತೆಗೆದ್ಬಿಟ್ಟು ರಿಷಿ ಅಂತ ಮಾಡಿರೋದು. ಸೊ ಈ ಜರ್ನಿ ಎಲ್ಲ ಸ್ಟಾರ್ಟ್ ಹೇಗಾಯಿತು ಅಂದರೆ, ಮಕ್ಕಳು ಓದಕ್ಕೆ ಹೊರಗಡೆ ಹೋದಾಗ, ಲೈಕ್ ಆಫ್ಟರ್ ದೇರ್ 12th ಅವರು ಅಂಡರ್ ಗ್ರಾಡ್ಗೆ US ಹೋದರು ಇಬ್ಬರೂ. ಆಗ ನಾನು ಅಲ್ಲಿ ತನಕ ನನಗೆ ಮಕ್ಕಳೇ ಪ್ರಪಂಚ ಆಗಿತ್ತು. ನಾನು ಬೇರೆ ಏನೂ ಮಾಡೋಕ್ಕೆ ಹೋಗಿಲ್ಲ, ಬರೀ ಮಕ್ಕಳು ಹಸ್ಬೆಂಡಿಗೆ ಕನ್ಸ್ಟ್ರಕ್ಷನಲ್ಲಿ ಹೆಲ್ಪ್ ಮಾಡೋದು, ಇಷ್ಟರಲ್ಲೇ ಇದ್ದೆ. ಸೊ ಆಗ ನನಗೆ ಅದು ತುಂಬ ಕೆಟ್ಟ ರೀತಿಯಲ್ಲಿ ಹಿಟ್ಟಾಯಿತು. ಮಗನ ಕಳಿಸಿ ನನಗೆ ಮನೇಲಿ ಇರ್ಲಿಕ್ಕೆ ಕಷ್ಟ, ರಿಕವರ್ ಆಗೋಕ್ಕೇ ನನಗೆ ತುಂಬ ಟೈಮ್ ತೊಗೊಂಡೆ. ಆಗ ಮೈ ಹಸ್ಬೆಂಡ್ ಡಿಸೈಡೆಡ್ ಏನಾದರೂ ಮಾಡು ಅಂತ ಹೇಳೋಕ್ಕೆ ಶುರು ಮಾಡಿದ್ರು.
ಆಮೇಲೆ ನನ್ನೊಂದು 2-3 ಕಸಿನ್ನು ಅವ್ರ ವೈಫು ಎಲ್ಲ ನೀವು ಯಾಕೆ ನಿಮಗೆ ಇಷ್ಟು ಪ್ಯಾಷನ್ ಅಂದರೆ ಇಷ್ಟ ಅಲ್ಲ ಯಾಕೆ ಮಾಡಬಾರ್ದು ಹಾಗೆ ಶುರು ಮಾಡಿದ್ರು. ಆ ಟೈಮಲ್ಲಿ ನಾನೊಂದು ಡಿಸೈನರ್ ಹತ್ರ ಹೋಗ್ತಿದ್ದೆ, ಅಂಶು ಅಂತ. ಓಕೆ ಅವ್ರು ನಂಗೆ ಡಿಸೈನ್ ಮಾಡ್ತಿದ್ರು, ವಂಡರ್ಫುಲ್ ಡಿಸೈನರ್ ಆಯಿತಾ. ಸೊ ಅವರು ಶಿಫ್ಟ್ ಆಗೋ ಪ್ಲ್ಯಾನಲ್ಲಿ ಇದ್ದರು. ಸೊ ಅವರು ನನಗೆ ಸುಮ್ಮನೆ ಒಂದಿನ ಕೇಳಿದ್ರು, ನೀವು ಇಷ್ಟು ಡಿಸೈನ್ಸ್ ನಾನು ಕೊಡ್ತಿದ್ದೆ, ಕಲರ್ ಕಾಂಬಿನೇಷನ್ ನಾನು ಕೊಡ್ತಿದ್ದೆ, ನಂಗೆ ಹೆಂಗೆ ಬೇಕು ಅವ್ರು ಹಂಗೆ ಮಾಡಿಕೊಡ್ತಿದ್ರು. ಸೊ ಶಿ ಸೆಡ್ ನಿಮ್ಗೆ ಇಷ್ಟು ಚೆನ್ನಾಗಿ ಮಾಡ್ತಿರಲ್ಲ, ನೀವೇ ಯಾಕೆ ಶುರು ಮಾಡಬಾರ್ದು ಅಂತ ಒಂದಿನ ಹೇಳಿದ್ರು. ಆಗ ನನಗೆ ಹೌದಲ್ಲ ಯಾಕೆ ಮಾಡಬಾರ್ದು ನಾನೇ ಅಂತ ಒಂದು ತಲೆಯಲ್ಲಿ ಬಂತು. ಆಮೇಲೆ ಒಂದಿನ ಅವರೇ ಕೇಳಿದ್ರು ಪಾರ್ಟ್ನರ್ ಆಗ್ತೀರಾ ಅಂತ. ಸೊ ಸರಿ ಅಂತ ಅಂಶು ಪಲ್ಲವಿ ಹೆಸರು ಸೇರಿಸ್ಬಿಟ್ಟು ಪಲಾಂಶ್ ಅಂತ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ವಿ ಆಯಿತಾ. ಸೊ ನಾವು ಆ ಟೈಮಲ್ಲಿ ಹೋಟೆಲ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ. ಅಲ್ಲೇ ಕೆಳಗಡೆ ಜಾಗನ ನನ್ನ ಬುಟಿಕ್ ಮಾಡಿಕೊಂಡೆ ನಾನು. ಓಕೆ ಆ್ಯಂಡ್ ಚೆನ್ನಾಗಿ ಹೋಗ್ತಾಯಿತ್ತು, ಎಲ್ಲ ಬರ್ತಾಯಿದ್ರು. ಅವರಿಗೆ ನಾನು ಒಂದು ಅಮೌಂಟ್ ಪೇ ಮಾಡಬೇಕಿತ್ತು, ಬಿಕಾಸ್ ಐ ಆಮ್ ಜಾಯ್ನಿಂಗ್ ಹರ್. ದೋ ಪ್ಲೇಸ್ ನಂದೇ ಆದ್ರೂ ಅದೊಂದು ಡಿಸೈನ್ ಏನು ಹೆಸರು ಮಾಡಿತ್ತು, ನಿಧಿ ಅಂತ ಇತ್ತು ಅವ್ರದ್ದು ಸ್ಟುಡಿಯೋ ಹೆಸರು, ಏನು ಡಿಸೈನ್ ಮಾಡಿತ್ತು ಅದು ಅವ್ರದ್ದು ಶ್ರಮ. ಸೊ ನಾನು ಅವ್ರಿಗೆ ಒಂದು ಇದೇ ಇರತ್ತಲ್ವ ಗುಡ್ ವಿಲ್ ಅಂತ. ಸೊ ನಾನು ಆ ಅಮೌಂಟ್ನ ಪೇ ಮಾಡಿ ನಾನು ಅವ್ರ ಜೊತೆ ಇಟ್ಸ್ ಲೈಕ್ ಬಿಗ್ ಅಮೌಂಟ್ ಫಾರ್ ಮಿ ಆವಾಗ. ಸೊ ಅದನ್ನು ಪೇ ಮಾಡಿ ಜಾಯ್ನ್ ಆದೆ ನಾನು. ಜಾಯ್ನ್ ಆಗಿಬಿಟ್ಟು ನಡೀತಾ ಇತ್ತು. ಫಸ್ಟಲ್ಲೆಲ್ಲ ಸ್ಟ್ರಗಲ್ ಇರುತ್ತಲ್ಲ, ಹೊಸ ಜಾಗ. ಸೊ ನಡೀತಾ ಇತ್ತು. ಆ್ಯಂಡ್ ಅವ್ರ ಟಾರ್ಗೆಟ್ ಹೇಗಿತ್ತು ಅಂದರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಕ್ವಾಲಿಟಿ ದೆನ್ ಕ್ವಾಂಟಿಟಿ ಅನ್ನೋದು ನಾನು ಅವರಿಂದ ಕಲ್ತಿದ್ದು. ಸೊ ಅದೆಲ್ಲ ಆಯಿತು. ಡಿಸೈನ್ಗಳು, ಕಲರ್ ಕಾಂಬಿನೇಷನ್, ಎವ್ರಿಥಿಂಗ್ ಪೀಪಲ್ ಇಸ್ ಟು ಲೈಕ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗಿ ನಡೀತಾ ಇತ್ತು. ಆ ಟೈಮಲ್ಲಿ ಏನು ನಾವು ಸುಧಾರಿಸ್ಕೊಂಡು ಒಂದು 4 ಕಾಸು ನೋಡಬೇಕು ಅನ್ನುವಾಗ ಅಲ್ಲಿ ಹುಳಿಮಾವಲ್ಲಿ ಒಂದು ಕೆರೆ ಕ್ಲೀನ್ ಮಾಡೋಕ್ಕೆ ಹೋದವರು ಸಂಡೇ. ಅವ್ರು ಏನು JCB ಏನಕ್ಕೋ ತಾಗ್ಬಿಟ್ಟು ಕಟ್ಟೆ ಹೊಡೆದೋಗಿದೆ. ಅವರು ಹೆದರ್ಕೊಂಡು ಬಿಟ್ಟೋಗ್ಬಿಟ್ಟಿದ್ದಾರೆ, ಹೇಳಿಲ್ಲ. ಸೊ ಆ ನೀರು ಇರೋದು ಆಲ್ಮೋಸ್ಟ್ 2.5 ಕಿಲೋಮೀಟರ್ಸು. ಆ ನೀರು ಪೂರ ಹರ್ಕೊಂಡು ನಮ್ಮದು ಎಂಟೈರ್ ಏರಿಯಾ, ನಂದಿದ್ದು ಹಿಂಗೆ ಬೇಸ್ಮೆಂಟಿಂದ ಹಿಂದೆ ಇಳಿದು ಬರೋಕ್ಕಿರುತ್ತಲ್ಲ, ಅಲ್ಲಿಂದ ನೀರು ಬಂದು ನನ್ನ ಎಂಟೈರ್ ಬುಟ್ಟಿಗೆ ಮುಳುಗೋಗಿತ್ತು ಆಯಿತಾ. ಲಕ್ಕಿಲಿ ಮೇಲ್ಗಡೆ ಹೋಟೆಲೆಲ್ಲ ಏನೂ ಆಗಿಲ್ಲ, 1 ಲೆವೆಲ್ ತನಕ ಫಸ್ಟ್ ಫ್ಲೋರ್ ತನಕ ಮುಳುಗಿತ್ತು. ಎಲ್ಲ ಬಟ್ಟೆ ಫುಲ್ಲು ಹಾಳಾಗಿ ಹೋಗ್ಬಿಡುತ್ತಲ್ಲ ಎಲ್ಲ. ನಾನು ಸಂಡೇ ವಿಷಯ ಗೊತ್ತಾಗಿ ಬಂದರೆ ರೋಡಲ್ಲಿ ನೀರು ಮೇಲೆ ಬೋಟ್ ಓಡಾಡ್ತಾ ಇದೆ. ಕ್ಯಾನ್ ಯು ಬಿಲೀವ್ ದಿಸ್? ಬೋಟಲ್ಲಿ ಜನ ಆ ಕಡೆ ಆ ಮೋಟರ್ ಬೋಟ್ ಬರುತ್ತಲ್ಲ, ಅದರಲ್ಲಿ ಜನ ಆಚೆ ಈಚೆ ಬಿಡ್ತಾ ಇದ್ದಾರೆ. ಸೊ ನಾನು, ನನ್ನ ಕಸಿನ್ ಪ್ರಿಯಾ ಅಂತ ಇದ್ಲು, ನಾನು, ನನ್ನ ಹಸ್ಬೆಂಡ್ ಎಲ್ಲ ಬಂದ್ವಿ. ಬಂದು ನೋಡಿದ್ರೆ ಏನು ನೋಡ್ತೀರಾ, ಇಲ್ಲಿ ಏನೂ ಇಲ್ಲ. ಫಸ್ಟ್ ಎಂಟ್ರ್ ಆದ ತಕ್ಷಣ ನನಗೆ ಕಾಣಿಸಿದೆ ನಂದೊಂದು ಗಣಪತಿ ಫೋಟೋ ತೇಲ್ಕೊಂಡು ಬರ್ತಾಯಿತ್ತು. ಓ ಇವರೇ ಮುಳುಗಿದ್ಮೇಲೆ ಮುಗೀತು ನಮ್ಮ ಕತೆ ಅಂತಲೇ ಅಂದ್ಕೊಂಡೆ ನಾನು. ಆಮೇಲೆ ನೆಕ್ಸ್ಟ್ ಡೇ ನೀರೆಲ್ಲ ತೆಗೆದಾದ್ಮೇಲೆ ನೆಕ್ಸ್ಟ್ ಡೇ ಹೋಗಿ ನೋಡಿದ್ರೆ ಬಟ್ಟೆ ಎಳೆದ್ರೆ ಹರಿದ್ಕೊಂಡು ಬರ್ತಾಯಿದೆ. ಕೆಸರು ಇತ್ತಲ್ಲ, ಹಾವು ಕಪ್ಪೆ ಏನಿಲ್ಲ, ಎಲ್ಲ ಇತ್ತು ಆಯಿತಾ. ಲಿಫ್ಟಲ್ಲೆಲ್ಲ ನೀರು ಫುಲ್ಲು. ಸೊ ಆ ಥರ ಆಗೋಯ್ತು. ನನಗೆ ಹೆಂಗೋ ಸಮಾಧಾನ ಮಾಡಿಕೊಂಡು ವಿ ಹ್ಯಾವ್ ಟು ಫೈಟ್ ಅಲ್ಲ. ಯಾಕಂದರೆ ನೀವು ಹೇಳೋವಾಗ ಇಷ್ಟು ಸಿಂಪಲಾಗಿ ಹೇಳಿದ್ರಿ, ಗಣಪತಿ ತೇಲಿ ಹೋಗ್ತಾ ಇತ್ತು, ನಾನು ಹೋದೆ, ಬಟ್ಟೆನೂ ಕೆಸರಾಗಿತ್ತು. ಸಿಂಪಲ್ ಅನ್ಸುತ್ತಪ್ಪ ಅದೇನು ಈಗ ಹೇಳೋವಾಗ. ಬಟ್ ಆ ಮೂಮೆಂಟ್, ಯಾಕಂದರೆ ಒಂದು ಸ್ಟಾರ್ಟ್ ಮಾಡಿದ್ದಷ್ಟೇ ನೀವು, ಅಂದರೆ ಇವಾಗೇನು ಚಿಗುರ್ತೀವಿ ಅನ್ನೋಂಥ ಟೈಮ್ ಅದು. ಆವಾಗಲೇ ದೊಡ್ಡ, ಅಂದರೆ ಇದು ಆ್ಯಕ್ಚುಲಿ ತುಂಬ ಜನರಿಗೆ ಮೋಟಿವೇಶನ್ ಆಗುತ್ತೆ. ಯಾಕಂದರೆ ಇದರ ಹೆಂಗೆ ಅದನ್ನು ಕ್ಯಾರಿ ಮಾಡಿದ್ರಿ ನೀವು. ಅಲ್ಲಿ ಹೇಗಾಯ್ತಂದರೆ ಅದು ಆದ ತಕ್ಷಣ ಇಮಿಡಿಯೇಟ್, ಇವಾಗ ನಮಗೆ ಬಟ್ಟೆ ಕೊಟ್ಟಿರ್ತಾರಲ್ಲ, ಅವ್ರಿಗೆ ನಾವು ದುಡ್ಡು ವಾಪಸ್ ಕೊಡಬೇಕಲ್ಲ. ಓಹೋ. ಸೊ ಯು ಹ್ಯಾವ್ ಟು ಪೇ ಬ್ಯಾಕ್ ಅಲ್ವಾ. ಅದು ಎಲ್ಲ ಓಕೆ, ವಿ ಮ್ಯಾನೇಜ್, ಎವ್ರಿಥಿಂಗ್ ಮ್ಯಾನೇಜ್ ಆಯಿತು. ಆದರೆ ಒಂದು ಕ್ಲೈಂಟು ಅವ್ರ ಅಜ್ಜಿದ ಸೀರೆ, ಅಮ್ಮಮ್ಮ ಅಂತಾರಲ್ಲ, ಅವ್ರದ್ದು ಸೀರೆ ಕೊಟ್ಟಿದ್ರು ರೀಡೂ ಮಾಡೋಕ್ಕೆ. ಲಾಟ್ ಆಫ್ ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ. ಅದನ್ನು ಹೇಳಿದ್ರೆ ಹರ್ಕೊಂಡು ಬರ್ತಾಯಿದೆ. ನಾನು ಅದನ್ನು ನೋಡಿದಾಗ ನಾನು ಅತ್ತೆ, ಅಲ್ಲಿ ತನಕ ನಾನು ಹತ್ತಿರಲಿಲ್ಲ. ನನಗೆ ಏನು ಹೇಳಲಿ, ಅವರಿಗೆ ಹೇಗೆ ಆನ್ಸರ್ ಮಾಡಲಿ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಯಿತು. ಬಟ್ ಚೆನ್ನಾಗಿ ಎಲ್ಲರೂ ಅರ್ಥ ಮಾಡಿಕೊಂಡ್ರು, ಟೈಮ್ ಕೊಟ್ಟರು, ಎಲ್ಲರಿಗೂ ವಾಪಸ್ ಪೇ ಮಾಡಿದೆ. ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಡಿರೋರೆ, ಅಂದರೆ 20,000 30,000 ಸಾರೀಸ್ ಅವರೇ ಸುಮ್ಮನೆ ಇದ್ದರು. ಒಂದು ಸಾಧಾರಣ ಒಂದು ಬ್ಲೌಸ್ ಕೊಟ್ಟರು ಸ್ವಲ್ಪ ಕಿರಿಕಿರಿ ಮಾಡಿದ್ರು, ನನಗೆ ಅದೇ ಬ್ಲೌಸ್ ಬೇಕು, ಹಂಗೆ ಬೇಕು ಇರುತ್ತಲ್ವ. ಸೊ ನಾನು ಹಂಗೆ ಹುಡುಕಿ ತಂದು ಆ ಥರ ಮಾಡಿ ಐ ಗೇವ್ ಸಮ್ ವಿ ಮ್ಯಾನೇಜ್ಡ್. ಬಟ್ ಆ ನೀರು ಬಂದಾದಮೇಲೆ ಅಂಶು ಅವರು ಶಿ ಡಿಸೈಡೆಡ್ ಟು ಕ್ವಿಟ್ ಆಯಿತಾ. ಅದೇ ಐ ವಾಂಟೆಡ್ ಟು ಫೈಟ್ ಬ್ಯಾಕ್. ಬಟ್ ಅವರು ಇಲ್ಲ, ಮನೇನೂ ಸ್ವಲ್ಪ ಅವ್ರು ಬೇರೆ ಕಡೆ ಕಟ್ಟಿದ್ರು, ದೂರ ಆಗ್ತಾಯಿತ್ತು. ಆ್ಯಂಡ್ ಅವ್ರ ಸಾಫ್ಟ್ವೇರಿಗೆ ವಾಪಸ್ ಅವ್ರ ಜಾಬಿಗೆ ಹೋಗೋಣ ಅಂದ್ಕೊಂಡ್ರು. ಸೊ ಶಿ ಲೆಫ್ಟ್. ಸೊ ಇದೆಲ್ಲದನ್ನು ನಾನು ನೀರು ಬಂದ ಮರುದಿನದಿಂದ ನಾನು ಒಬ್ಬಳೆ ಆಯಿತಾ. ಸೊ ಹಾಗಾಗಿ ಐ ಹ್ಯಾವ್ ಟು ಮ್ಯಾನೇಜ್.
ಸೊ ನಾನು ಆಗ 5 months ಪ್ಲೇಸ್ನ ಶಟ್ ಮಾಡಿದ್ವಿ. ಟು ಕ್ಲೀನ್ ಇಟ್ ಟುಕ್ 3 months. ಅಂದರೆ ಆ ಸ್ಮೆಲ್ಲೇ ಹೋಗ್ತಾ ಇರಲಿಲ್ಲ, ಕೆಟ್ಟ ವಾಸನೆ ಇತ್ತು, ಕೊಳತೆ ನೀರು ಥರ. ಸೊ 3 months ಅದೆಲ್ಲ ಮತ್ತೆ ಕ್ಲೀನ್ ಮಾಡಿ ಮೇಲ್ಗಡೆ ಎಲ್ಲ ನೀಟ್ ಮಾಡಿ ಪುನಃ ರೀಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 5 to 6 months ಆಯಿತು. ಬಟ್ ನನ್ನ ಟೀಮಿಗೆ ನಾನು ಅಷ್ಟು ಟೈಮು ಸ್ಯಾಲ್ರಿ ಕೊಡ್ತಾಯಿದ್ದೆ, ಆಯಿತಾ, ಬಿಡಲಿಲ್ಲ ನಾನು. ದೆನ್ ನಾನು ರೀಸ್ಟಾರ್ಟ್ ಮಾಡಿದ ತಕ್ಷಣ ವಾಪಸ್ ಬಂದರು ಎಲ್ಲ, ಆಯಿತಾ. ವಾಪಸ್ ಬಂದು ವಿ ಸ್ಟಾರ್ಟೆಡ್. ಸರಿ, ನಾನೇ ಒಬ್ಬಳೇ ಹ್ಯಾಂಡಲ್ ಮಾಡಬೇಕು ಎಲ್ಲದು. ನನ್ನ ಈಗಾದರೆ ಐ ಹ್ಯಾವ್ ಡನ್ ದ ಕೋರ್ಸ್. ಅವಾಗ ನಾನು ಕೋರ್ಸು ಮಾಡಿರಲಿಲ್ಲ, ಬರೀ ನನ್ನ ಪ್ಯಾಷನ್ ಬಿಟ್ಟರೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಟೆಕ್ನಿಕಲ್ ಟರ್ಮ್ಸ್ ಏನೂ ಗೊತ್ತಿರಲಿಲ್ಲ. ಸೊ ಅದೆಲ್ಲ ಅಂಶು ಹ್ಯಾಂಡಲ್ ಮಾಡ್ತಾಯಿದ್ರು. ಬಟ್ ಅವ್ರನ್ನ ನೋಡ್ತಿದ್ದೆ ನಾನು, ಅಬ್ಸರ್ವೇಷನಲ್ಲಿ ಕಲಿತೀವಿ ಅನ್ನೋದು ನನಗೆ ಅವಾಗ ಕರೆಕ್ಟಾಗಿ ಅರ್ಥ ಆಗಿತ್ತು. ಸೊ ಐ ಮ್ಯಾನೇಜ್ಡ್, ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಸ್ವಲ್ಪ ಎಲ್ಲರಿಗೆ ಕೊಡೋರ್ದೆಲ್ಲ ಕೊಟ್ಟು ಸುಧಾರಿಸ್ಕೊಳ್ತಿದ್ದೀವಿ. ಕೋವಿಡ್ ಆಯಿತಾ, ಸ್ಟ್ರೈಟ್ ಅವೇ 2 years ಶಟ್ ದ ಪ್ಲೇಸ್, ಆಯಿತಾ. ಆಮೇಲೆ ನಾವು ಊರಿಗೆ ಹೋಗಿ ನಮ್ಮ ತೋಟದಲ್ಲೇ ಇದ್ವಿ. ಆ ಟೈಮಲ್ಲಿ ಹಾಗೆಲ್ಲ ಆಯಿತು. ಮಕ್ಕಳನ್ನು ಕರೆಸ್ಕೊಂಡು ವಿ ಆಲ್ ಶಿಫ್ಟೆಡ್, ವಿ ವರ್ ದೇರ್. ಬಂದು ಹೋಗೋದು ಏನೂ ಇಲ್ಲ ಅಲ್ಲ, ಗೊತ್ತಲ್ಲ ಕೋವಿಡ್ ಬಿಡಿ, ಬಟ್ಟೆ ಹೊಲಿಯಕ್ಕೆ ಯಾರು ಬರ್ತಾರೆ, ಹೊರಗಡೆನೇ ಬರೋದಿಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಹೋಟೆಲಲ್ಲಿ ವರ್ಕ್ ಮಾಡೋರಿಗೆಲ್ಲ ಅಲ್ಲೇ ಇರೋಕ್ಕೆ ಹೇಳಿದ್ವಿ, ಅವ್ರಿಗೆ ಆಗಸ್ಟ್ ದಿನಸಿ ಕೊಟ್ಟಿದ್ವಿ. ಸೊ ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು. ಡಾಕ್ಟ್ರ್ ಹತ್ರ ಅದು ಇದು ಸಣ್ಣ ಪುಟ್ಟದಕ್ಕೆ ಇದಾಗ್ತಾಯಿತ್ತು. ಆ್ಯಂಡ್ ಕೋವಿಡ್ ಟೈಮಲ್ಲಿ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಸುಮ್ಮನೆ ಕೂರಬೇಕಲ್ಲ, ಏನು ಮಾಡ್ತಿದ್ದೆ, ಊರಿಂದ ಒಂದಷ್ಟು ಲಿಂಬೆಹಣ್ಣು ತಂದಿದ್ವಿ. ಅವಾಗ ವಿಟಮಿನ್ ಸಿ ಬೇಕು ಕೋವಿಡ್ಗೆ ಅನ್ನೋಲ್ಲ. ಚಂದ ಮಾಡಿ ಉಪ್ಪಿನಕಾಯಿ ಹಾಕೋದು, ಹಾಸ್ಪಿಟಲ್ಸ್ಗಳಿಗೆ ಕೊಡೋದು, ಪೇಷಂಟಿಗೆ ಕೊಡಿ ಅಂತ. ಅಟ್ಲೀಸ್ಟ್ ಏನೋ ಒಂದು ಮಾಡಬೇಕಲ್ಲ. ಐ ಡೋ ವಾಂಟ್ ಟು ಸಿಟ್ ಐಡಲ್, ಆಯಿತಾ. ಸೊ ಅವರು ಖುಷಿಯಾಗಿ ಆ ಕೋವಿಡ್ ಇದ್ದಾಗ ಯು ನೋ ರೈಟ್, ಬಾಯಿ ಟೇಸ್ಟ್ ಹೋಗಿರುತ್ತೆ. ಸೊ ಅವ್ರಿಗೆ ಅದೇನೋ ಉಪ್ಪಿನಕಾಯಿ ಒಂದು ಸಣ್ಣ ಟೇಸ್ಟ್ ಕೊಟ್ಟು ಒಂದು ವಿಶ್ ಮಾಡಿದ್ರೆ ನಾ ಏನೋ ಒಂದು ಒಳ್ಳೇದಾಯ್ತು ನಮಗೆ ನಂಬಿಕೆ, ಆಯಿತಾ. ಸೊ ನಾನು ಹಾಸ್ಪಿಟಲಿಗೆ ನಾನು ಕಂಟಿನ್ಯೂಸ್ ಕೊಟ್ಟಿದ್ದೆ. ಆ ಥರ ಆಗಿತ್ತು. ಸುಮ್ಮನೆ ಉಪ್ಪಿನಕಾಯಿ ಹಾಕೋದು, ಕೊಡೋದು ಖುಷಿಗೆ, ಆಯಿತಾ. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅವ್ರ ಪ್ರೀತಿನೂ ಒಂದು ಆಶೀರ್ವಾದ ಅಷ್ಟೇ, ಆಯಿತಾ. ಸೊ ಅದನ್ನು ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಬೇಕ್ ಮಾಡೋದು ಗೊತ್ತಲ್ಲ, ಅವಾಗ ಎಲ್ಲರೂ ಕುಕ್ ಆಗಿಬಿಟ್ರು. ಆವಾಗ ಇನ್ನೊಂದು ಕುಕ್ ಆಗಿಬಿಟ್ರು ಎಲ್ಲರೂ, ಮತ್ತೆ ಎಲ್ಲ ಕುಟುಂಬ ಏನು ಅನ್ನೋದು ಒಂದು ಅದರ ಸ್ಟ್ರೆಂತ್ ಕೂಡ ಎಲ್ಲರೂ ಅರ್ಥ ಮಾಡಿ ಎಲ್ಲರೂ ದಪ್ಪ ಆದರು. ಅದು ಬೇಕಿಂಗ್ ಅಂತೂ ಕಲ್ತು ಅಷ್ಟರಲ್ಲಿ ಮಾಡು ತಿನ್ನು ಬಜ್ಜಿ ಬೋಂಡನೇ ಬೇಕಿತ್ತು. ಹಂಗೆ ಒಟ್ಟಿನಲ್ಲಿ ಆ್ಯಕ್ಚುಲಿ ಕೋವಿಡಲ್ಲಿ ಒಂಥರ ಚೆನ್ನಾಗಿತ್ತು, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದೇ ಹೇಳ್ತಿದ್ದೆ. ಆ್ಯಕ್ಚುಲಿ ಅವರ ದುಡ್ಡಿಲ್ದೇನೂ ಬದುಕಬೋದು. ಸೀರಿಯಲ್ಸ್ ಎಂಥದ್ದು ಬರ್ತಿರ್ಲಿಲ್ಲ ಅಲ್ಲ, ಹಳೆ ಪಿಕ್ಚರ್ಗಳನ್ನೇ ತಿರುಗಿಸಿ ಮುರುಗಿಸಿ ನೋಡ್ತಿದ್ವಿ. ಸೊ ಒಂಥರ ಚೆನ್ನಾಗಿತ್ತು. ಬಟ್ ಇನ್ನೊಂದು ಥರದಲ್ಲಿ ತುಂಬ ಥರ ಕಷ್ಟನೂ ಆಗಿದೆ. ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಯಿತು. ಸೊ ನಾನು ಅಂದ್ಕೊಂಡೆ ಈ ಪ್ಯಾಷನ್ ಅನ್ನೋದು ನನಗೆ ಬರ್ದಿಲ್ಲ. ಸೊ ಅದಕ್ಕೆ 2 ಬಾರಿ ಹಿಂಗಾಯಿತು. ಸುಮ್ಮನೆ ಇದ್ದು ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಎಲ್ಲ ರೀಸ್ಟಾರ್ಟ್ ಆಯಿತು, ಎಲ್ಲರ ಲೈಫು ನಾರ್ಮಲ್ ಆಯಿತು. ನನ್ನ ಮಾತ್ರ ಈ ವಿಷಯದಲ್ಲಿ ಆಗಲೇ ಇಲ್ಲ. ನಾನು ಫುಲ್ ಹೆದರ್ಕೊಂಡೇ ಇದ್ದೆ. ಆಮೇಲೆ ಬಟ್ ನಾನು ಆಗೂ ಮಾಡಿದ್ದು ಒಂದು ಒಳ್ಳೆ ಕೆಲಸ ಅಂದರೆ ಎಲ್ಲರಿಗೂ ಅರ್ಧ ಸ್ಯಾಲ್ರಿ ಕೊಡ್ತಾಯಿದ್ದೆ ಕೋವಿಡಲ್ಲಿ ಕೂಡ. ಬಿಕಾಸ್ ನನ್ನ ನಮ್ಮದವ್ರವರು ಅಂತ ಒಂದು ತಲೆಯಲ್ಲಿತ್ತು. ಸೊ ಅವ್ರ ಕಡೆಯಿಂದ ನಂಗೆ ಪ್ರೆಷರ್ ಬರೋಕ್ಕೆ ಶುರು ಆಯ್ತು. ಮ್ಯಾಮ್ ಸ್ಟಾರ್ಟ್ ಮಾಡೋಣ, ಯಾಕೆ ಯೋಚನೆ ಮಾಡ್ತಿದ್ದೀರಾ, ನಾವಿದ್ದೀವಿ, ನೀವು ಸಂಬಳನೇ ಕೊಡಬೇಡಿ, ನಾವು ಬಂದು ಮಾಡ್ತೀವಿ, ಸುಧಾರಿಸ್ಕೊಂಡ್ಮೇಲೆ ಕೊಡಿ. ಅದು ಪ್ರೀತಿ, ಆಯಿತಾ. ಆ ಥರ ನನ್ನ ಮಾಸ್ಟರ್ ಅಷ್ಟೇ ತುಂಬಾ ಹೇಳಿದ್ರು ಮಾಸ್ಟರ್ಜಿ. ಅವರೇ ಮೇನ್ ರೀಸನ್ನು ವಾಪಸ್ ಸ್ಟಾರ್ಟ್ ಮಾಡೋಕ್ಕೆ. ಆ ಟೈಮಲ್ಲಿ ನಂದು ಕಾಮನ್ ಫ್ರೆಂಡ್ ಮನೋಜ್ ಗೊತ್ತಲ್ಲ, ಆ್ಯಕ್ಟರ್. ಸೊ ಹೀ ವಾಸ್ ಲೈಕ್, ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರಾ, ದೇವ್ರ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ನೋಡೋಣ ಏನಾಗುತ್ತೆ, ಜಾಗ ಹೆಂಗೂ ಇದೆ, ಓನ್ ಪ್ಲೇಸು, ರೆಂಟ್ ಅಂತೂ ಕಟ್ಟೋಕ್ಕಿಲ್ಲ, ಟ್ರೈ ಮಾಡಿ ಅಂತ ಅಂದರು. 3rd ಚಾನ್ಸ್ ಟ್ರೈ ಮಾಡಿ, ಬಟ್ ನೇಮ್ ಚೇಂಜ್ ಮಾಡಿ ಅಂತ. ಅದಾದಮೇಲೆ ನಾನು ಶಿರಡಿಗೆ ಹೋಗಿದ್ವಿ. ನಾನು ಸಾಯಿಬಾಬಾ ಭಕ್ತೆ. ಸೊ ಶಿರಡಿಗೆ ಹೋಗಿದ್ದೆ. ಸೊ ಶಿರಡಿಗೆ ಹೋದಾಗ ಅಲ್ಲಿಂದ ಬಾಬಾನ ಕರ್ಕೊಂಡು ಬಂದೆ. ನನಗೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಬಾಬಾ ಗಿಫ್ಟ್ ಕೊಟ್ಟರು. ಅದನ್ನು ತಂದೆ, ಬುಟ್ಟಿಕಲ್ಲಿ ಇಟ್ಟೆ, ಜೈ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ. ಅದು ಭಾನುವಾರ ಬಂದೆ, ಸೋಮವಾರ ಸ್ಟಾರ್ಟು. ಆಲ್ ಆಫ್ ಎ ಸಡನ್ ಎಲ್ಲರಿಗೂ ಬನ್ನಿ ವರ್ಕ್ ಸ್ಟಾರ್ಟ್ ಅಂತ ಎಲ್ಲರಿಗೂ ಖುಷಿ. ಎಲ್ಲ ಸ್ಟಾರ್ಟ್ ಆಯಿತು. ಮಿಷಿನ್ ಹೊಸ ಎಲ್ಲ ತೊಗೋಬೇಕಲ್ಲ, ನೀರಲ್ಲಿ ಬೇರೆ ಇದಾಗಿತ್ತಲ್ಲ. ಸೊ ಅದೆಲ್ಲ ಮಾಡಿ ರೆಡಿ ಮಾಡಿ ಒಂದು ತೊಗೊಂಡಿದ್ವಿ. ಮತ್ತೆ ಬೇಕಲ್ಲ, ನೀರಲ್ಲಿ ಹೋದಾಗ ಒಂದೇ ತೊಗೊಳಕ್ಕಾಗಿತ್ತು. ಕೋವಿಡ್ ಬಂತು, ತೊಗೊಳ್ಳಿಲ್ಲ. ಸೊ ಎಲ್ಲ ತೊಗೊಂಡು ಸೆಟ್ ಮಾಡಿ ನನ್ನ ಹಸ್ಬೆಂಡಿಗೆ ಹೇಳಿದರೆ ಹ್ಯಾಪಿಲಿ ನನಗೆಲ್ಲ ಸೆಟ್ ಮಾಡಿ ಕೊಡ್ತಿದ್ರು, ರೀಸೆಟ್. ಬಟ್ ನಂಗೆ ಅದು ನಾನೇ ಮಾಡಬೇಕು ಅನ್ನೋದೊಂದು ಇರುತ್ತಲ್ವ, ಏನಾದರೂ ನಮ್ಮದು ಅಂತ ಮಾಡಿದಾಗ ನಾವೇ ಸಾಧಿಸ್ಬೇಕು ಅಂತ. ಆ್ಯಂಡ್ ನೇಮ್ ಬಗ್ಗೆ ಭಾರಿ ಚರ್ಚೆಗಳು ಶುರು ಆಯಿತು. ನನ್ನ ದೊಡ್ಡ ಸರ್ಕಲ್, ನನ್ನ ಫ್ರೆಂಡ್ಸು, ಕಸಿನ್ಸು, ರಿಲೇಟಿವ್ಸ್ ಅಂತ. ಸೊ ಭಾರಿ ಚರ್ಚೆಗಳಾಗ್ತಿತ್ತು. ಆಗ ಮನೋಜ್ ಹೇಳಿದ್ರು, ಮಕ್ಕಳ ಹೆಸರು ತೊಗೊಂಬಿಟ್ಟು ರಿಷಿ ಅಂತ ಇಟ್ಬಿಡಿ ಅಂತ. ಸೊ ದಟ್ಸ್ ಹೌ ರಿಷಿ ಸ್ಟಾರ್ಟೆಡ್.
ಆ್ಯಂಡ್ ಮನೋಜ್ ಹೇಳಿದ್ರು ಹೇಗೂ ಮಾಡ್ತಿದ್ದೀರಾ ಮೆನ್ನಿಗೂ ಸ್ಟಾರ್ಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ ಡಿಸೈನ್ ಪಾರ್ಟಲ್ಲಿ ಅಂತ. ದೆನ್ ಮೆನ್ನಿಗೆ ಒಂದು ರೆಡಿ ಮಾಡಿದ್ವಿ. ಮನೋಜ್ ಅವರ ಫ್ರೆಂಡ್ ಮದುವೆದು ಆರ್ಡರ್ ನಂಗೆ ಕೊಡಿಸಿದ್ರು. ಅದು ತುಂಬ ಚೆನ್ನಾಗಾಯಿತು. ಮ್ಯಾಂಗ್ಳೂರಲ್ಲಿ ಕೃಷ್ಣ ಮತ್ತು ಅನುಷಾ ಅಂತ ಅವ್ರದ್ದು ಫುಲ್ ರಿಸೆಪ್ಷನ್ದು ಎಲ್ಲ ನಾವೇ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಅದು. ಸೊ ಅಲ್ಲಿಂದ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ಓಕೆ, ಐ ಆಮ್ ಆಲ್ಸೋ ಎ ಡಿಸೈನರ್ ಅಂತ ಆಯಿತಾ. ದೆನ್ ಯು ನೀಡ್ ಎ ಪ್ರೊಫೆಷ್ನಲ್ ಥಿಂಗ್ ಅಂದ್ಬಿಟ್ಟು ಐ ಡಿಡ್ ದ ಕೋರ್ಸ್ ಆಲ್ಸೋ. ಏನು ಕೋರ್ಸ್ ಇರ್ತದು? ನಾನು ಮಾಡಿದ್ದು ಒಂದು 6 months ಕೋರ್ಸ್, ಜಸ್ಟ್ ಟು ಲರ್ನ್ ಕಟ್ಟಿಂಗ್ ಹೇಗೆ ಬರುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಹೇಳೋಕ್ಕಾದ್ರೂ ಒಂದು ಬರಬೇಕಲ್ವಾ, ಅದಕ್ಕೋಸ್ಕರ ಬೇಸಿಕ್ ಕಲ್ತಿರೋದು. ಬಟ್ ನನಗೆ ಸಮಯ ನನಗೆ ಚೆನ್ನಾಗಿ ಕಲಿಸ್ತು. ನಾವು ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಸೊ ಅದಾಯಿತು. ಆಮೇಲೆ ಮನೋಜ್ ಅವ್ರ ಗೈಡೆನ್ಸಲ್ಲೇ ನಾವು ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಅನುಷಾ, ಪ್ರೀತಿ ಅವರೆಲ್ಲ, ಮನೋಜ್ ಅವತ್ತು ಹೇಳಿದ್ನಲ್ಲ ನಮ್ಮದೊಂದು ಸರ್ಕಲ್. ಸೊ ಅವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಈಗಿನ ಕಾಲದಲ್ಲಿ ಫ್ರೀ ಒಂದು ಪಿನ್ನು ಸಿಗಲ್ಲ, ಅಂಥದ್ರಲ್ಲಿ ಅವ್ರು ನನಗೆ ಫೋಟೋಶೂಟ್ ಮಾಡಿಕೊಟ್ರು ವಿತೌಟ್ ಚಾರ್ಜಿಂಗ್. ಆಮೇಲೆ ರಾಜೇಶ್ ಸರ್ ಅವ್ರ ಪಾಡ್ಕಾಸ್ಟ್ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಸೆಲೆಬ್ರಿಟಿಗೆ ನನ್ನ ಹತ್ರನೇ ಡಿಸೈನ್ ಮಾಡಿಸ್ತಿದ್ರು. ಅದ್ರದ್ದು ನನಗೆ ಕೊಲಾಬ್ರೇಷನ್ ಮಾಡ್ತಾಯಿದ್ವಿ. ಸೊ ಅದ್ರದ್ದು ಪಿಕ್ಚರ್ಸ್ ಬರ್ತಿತ್ತು. ಆ್ಯಂಡ್ ಫಸ್ಟಿಗೆ ನಾನು ಮನೋಜ್ ಅವರೇ ಇನ್ಸ್ಟಾದು ಹ್ಯಾಂಡ್ಲ್ ಮಾಡ್ತಿದ್ವಿ. ಆಮೇಲೆ ಟೀಮ್ ಇಟ್ಕೊಳ್ಳೋ ಲೆವೆಲಿಗೆ ಬಂದ್ವಿ. ಸೊ ನಾವು ವಿ ಹ್ಯಾವ್ ಎ ಟೀಮ್ ವಿಚ್ ವರ್ಕ್ಸ್ ಫಾರ್ ಆಲ್ ಅವರ್ ಇದು. ಸೊ ಹಾಗೆ ಸ್ಟಾರ್ಟಾಗಿ ಇವತ್ತು ಇಲ್ಲಿದ್ದೀನಿ. ನಿಜ ಖುಷಿ ಆಗುತ್ತೆ, ಯಾಕಂದ್ರೆ ಆ ಸ್ಟೋರಿ ಚೆನ್ನಾಗಿತ್ತು ನಿಮ್ದು. ಯಾಕಂದ್ರೆ ಈಸಿ ಇರಲಿಲ್ಲ ಅದು, ತುಂಬ ಟಫ್ ಅಂದರೆ ಬಿಟ್ಟೇ ಹೋಗೋಣ ಅನ್ನುವಷ್ಟು ಟಫ್ ಇತ್ತು. ಯಾಕಂದ್ರೆ ಇನ್ನು ಸಾಕು, ಇದೇನು ಇಷ್ಟಿಷ್ಟು ಉಲ್ಟಾ ಹೊಡಿತಿದೆಯಲ್ಲ ಅನ್ಸುತ್ತಲ್ವಾ. ತುಂಬ ಒಂದು ಎಡ್ರು ತೊಡ್ರು ಬರ್ತೀವಿ, ಏನೂ ಒಳ್ಳೇದಿಲ್ವೇನೋ ಅದಕ್ಕೆ ಹೆಂಗೆ ಆಗ್ತಿದೆಯೋ. ಇಲ್ಲ, ಅದಿಲ್ಲ, ಅದು ಪರೀಕ್ಷೆ. ನಾವು ಬಿಡದೆ ಮತ್ತೆ ಅದ್ರ ಕಡೆ ಹೋದರೆ ಖಂಡಿತ ಅದು ಒಂದಿನ ನಮ್ದಾಗುತ್ತೆ. ತುಂಬ ಜನ ಒಂದು ಸ್ವಲ್ಪ ಲೋ ಆದರೂ, ಸ್ವಲ್ಪ ಏನೋ ಅವ್ರಿಗೆ ನೆಗೆಟಿವ್ ಆದರೂ ಕೂಡ ಬಿಟ್ಟೇ ಬಿಡ್ತಾರೆ, ಇನ್ನೇನೂ ಆಗೋದಿಲ್ಲ ಅಂತ. ಇದು ಸ್ವಲ್ಪ ಅಲ್ಲ, ಇದು ತುಂಬ ದೊಡ್ಡದು. ಕೊರೋನಾ ಬಂದಿರೋದಾಗಿರ್ಬೋದು, ಅದು ನೀರು ಬಂದಿರೋದಂತೂ ಅದು ಬೇಡವೇ ಬೇಡ, ಅದನ್ನ ವಾಪಸ್ ಹೆಂಗೆ ಸ್ಟಾರ್ಟ್ ಮಾಡೋಣ ಅಂತಾನೆ ಆಗ್ಬಿಡುತ್ತೆ. ಬಟ್ ನೋಡಿ, ಅಲ್ಲಿ ನೀರು ಬಂದಿರೋವಾಗ ನೀವು ಹೇಳಿದ್ರಿ ನಿಮ್ಮದು ಶಾಪ್ ಈ ಥರ ಆಯಿತು ಅನ್ನೋ ಒಂದು ಟೆನ್ಷನು. ಅದ್ರ ಜೊತೆಗೆ ಆ ಶಾಪಲ್ಲಿ ನಿಮ್ಮದು ಅಂತ ಏನು ವಸ್ತು ಇರೋದಿಲ್ಲ ಹೇಳಿ, ಆ ಬಟ್ಟೆ ಎಲ್ಲ ಬೇರೆಯವ್ರದ್ದಿರುತ್ತೆ, ಅವ್ರನ್ನ ಹ್ಯಾಂಡಲ್ ಮಾಡಬೇಕಲ್ಲ. ನನಗೆ ಅದನ್ಸೋದು ಇಮೋಷ್ನಲಿ ಎಷ್ಟು ಡ್ರೈನ್ಡ್ ಔಟ್ ಆಗ್ತೀವಿ ಅಂದರೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅವರು ಅದು ಆ ಸಾರಿಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರು ಎಷ್ಟು ಹೇಳ್ತಾರೆ, ಏನೂ ಗೊತ್ತಿಲ್ಲ. ಬಟ್ ನನ್ನ ಕ್ಲೈಂಟ್ಸ್ ಎಲ್ಲ ಪಾಪ ನಿಜ ದೇವ್ರಂಥವ್ರು, ಎಲ್ಲರೂ ಸತ್ಯ ಹೇಳ್ಬಿಟ್ಟು ಎಷ್ಟಿತ್ತು ಅಷ್ಟೇ ತಗೊಂಡ್ರು. ದಟ್ ವೇ ಐ ಆಮ್ ಸೇವ್ಡ್. ಬಟ್ ಇಟ್ಸ್ ವಾಟ್ ಇಸ್ ಎ ಬಿಗ್ ಅಮೌಂಟ್. ಅಷ್ಟು ಸುಲಭ ಇರಲಿಲ್ಲ. ನಾನು ಇಟ್ಸ್ ಬೀನ್ 5th year. ಸೊ 5 yearsಲ್ಲಿ ಆ ಸ್ಟ್ರಗಲ್ ಪೇಯ್ನ್ ಎಲ್ಲ ಸ್ವಲ್ಪ ಮರ್ತು ಕಮ್ಮಿ ಆದಂಗೆ ಇರುತ್ತಲ್ಲ, ಈಸಿಯಾಗಿ ಹೇಳ್ತಿದ್ದೀನಿ. ಬಟ್ ನಾನು ಹೇಳೋಷ್ಟು ಈಸಿ ನನ್ನ ಹೋರಾಟ ಇರಲಿಲ್ಲ. ಯಾಕಂದರೆ ಒಂದು ಅನ್ಸುತ್ತೆ, ಈಗ ನಾನೇ ಒಂದು ಏನೇ ಬೇಡ ಒಂದು 800 ರೂಪಾಯಿ ಕೊಟ್ಟು ಏನೋ ಪೀಸ್ ತೊಗೊಂಡು ಇದನ್ನು ಸ್ಟಿಚ್ ಮಾಡಿ ಅಂತ ಕೊಟ್ಟರು ಕೂಡ ನನ್ನ ಎಕ್ಸ್ಪೆಕ್ಟೇಷನ್, ನಾನು ಡ್ರೀಮ್ ಮಾಡ್ತಿರ್ತೀನಿ. ಓಕೆ, ನನಗೆ ಬೇಕಾಗಿರೋ ಥರನೇ ಬರುತ್ತಾ, ನನ್ನ ನಾಡಿದ ಫಂಕ್ಷನ್ಗೆ ಹಿಂಗೆ ಹಾಕೋತೀನಿ, ಅದಕ್ಕೆ ಬೇಕಾಗಿರುವಂಥ ಜುಮ್ಕಿ, ಅದಕ್ಕೆ ಬೇಕಾಗಿರುವಂಥ ಬಳೆ, ಅದಕ್ಕೆ ಬೇಕಾಗಿರುವಂಥ ಸರ, ಚಪ್ಪಲಿ ಎಲ್ಲನೂ ಪರ್ಚೇಸ್ ಮಾಡಿಟ್ಟಿರ್ತೀವಿ. ಇಷ್ಟಿರುತ್ತೆ ಎಮೋಷನ್ಸ್ ಅದ್ರ ಹಿಂದೆ. ಆ್ಯಂಡ್ ದಿನ ವೆಯ್ಟ್ ಮಾಡ್ತಿರ್ತೀವಿ. ಇಂಥ ಟೈಮಲ್ಲಿ ಎಷ್ಟು ಜನದ್ರ ಮನಸ್ಸು ಜೊತೆ ನಾವೀಗ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು, ಅವ್ರಿಗೆ ಹೇಳಬೇಕು. ಯಾಕಂದರೆ ಅಂಥ ಪೀಸೇ ಸಿಗೋದಿಲ್ಲ, ಅಂಥದ್ದನ್ನ ಹುಡುಕ್ತೀವಿ. ಯಾರ ಹತ್ರನೂ ಇರಬಾರ್ದು, ಅಂಥದ್ದು ನನ್ನ ಜೊತೆ ಇರಬೇಕು ಅಂತ ಹುಡುಕಿ ಸ್ಟಿಚ್ಗೆ ಕೊಟ್ಬಿಡ್ತೀವಿ. ಬಟ್ ಇದೆಲ್ಲ ಉಲ್ಟಾ. ನನಗೆ ಇವಾಗ ಐ ಆಮ್ ಫೀಲಿಂಗ್ ಮೋರ್ ಗಿಲ್ಟಿ. ಐ ಆಮ್ ರಿಯಲಿ ಸಾರಿ. ಎಲ್ಲರಿಗೂ ಪಾಪ ಎಷ್ಟು ಆಸೆ ಇಟ್ಕೊಂಡು ಕೊಟ್ಟಿದ್ರು. ನಾನು ದುಡ್ಡು ಮಾತ್ರ ವಾಪಸ್ ಕೊಡೋಕ್ಕಾಯ್ತು, ಅವ್ರು ಬಟ್ಟೆ ಕೊಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಏನು ಮಾಡಲಿ, ನಾನು ಮಾಡಿದ್ದಲ್ಲ. ಇಟ್ಸ್ ಎ ನ್ಯಾಚುರಲ್ ಕೆಲಾಮಿಟಿ. ಏನು ಅದು ನೋಡಿ, ಅದು ಮೇ ಬಿ ಅದೇ ರೀಸನ್ಗೆ ಎಲ್ಲ ಅರ್ಥನೂ ಮಾಡ್ಕೊಂಡ್ರು, ಈಸಿಯಾಗಿ ಹೋಯ್ತಿಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಇಲ್ಲಾಂದರೆ ಬಿಡಿ, ಅದು ಏನೂ ಮಾಡೋಕ್ಕಾಗಲ್ಲ. ಇದು ಪ್ರಾಬ್ಲಮ್, ಆ್ಯಕ್ಚುಯಲ್ ಪ್ರಾಬ್ಲಮ್ ಅಲ್ಲ, ನಾವೇನು ಮಾಡಿರೋದಲ್ಲ, ಪರಿಸರ ಸಿಚುವೇಶನ್ ಆಗಿರೋ. ನನ್ನ ಎದುರು ಶಾಪಲ್ಲಿ ಒಂದು ಈ ಸ್ಟೇಷನರಿ ಶಾಪ್ ಹಾಕಿದ್ರು. ಪಾಪ ಬ್ಯಾಂಕ್ ಲೋನ್ ಮಾಡಿ ಹಾಕಿದ ಹುಡುಗ. ಪೇಪರ್ಸು ಮತ್ತು ಸ್ಟೆಪ್ಲರ್ ಪಿನ್ಸು ಅದು ಇದು. ಇಮ್ಯಾಜಿನ್, ಅವನಂತೂ ತಲೆ ಚೆಚ್ಕೊಂಡು ಅಳೋದಾಯ್ತಾ ಪಾಪ. ದಟ್ ಡೇ ಆ್ಯಂಡ್ ದಟ್ ನೈಟ್ ವಾಸ್ ಲೈಕ್ ಹಾರಿಫೈಯಿಂಗ್. ನೋ, ಅದು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಬೇಡ ಅನಿಸುತ್ತೆ. ಯಾಕಂದರೆ ಸಣ್ಣ ವಸ್ತು ಆಚೀಚಾದರೂ ನಮಗೆ ಒಂದ್ಸಲ ಹರ್ಟ್ ಆಗಿಬಿಡುತ್ತೆ, ಬೇಜಾರಾಗಿಬಿಡುತ್ತೆ. ಇದೆಲ್ಲ ಫ್ಯೂಚರನ್ನು ಯೋಚನೆ ಮಾಡಿ ನಾವು ಕಟ್ಟಿರುವಂಥದ್ದು. ಅದೆಲ್ಲ ಈ ಥರ ಆದಾಗ ಎಸ್ ಸ್ಟ್ರಗಲ್ ಇತ್ತು, ಬಟ್ ಇವಾಗ ಸಕ್ಸಸ್ ಇದೆ. ಬಟ್ ನನಗೊಂದು ಡೌಟ್ ಇದೆ, ಈ ಡಿಸೈನರ್ಗೂ ಟೈಲರ್ಗೂ ಇರುವಂಥ ವ್ಯತ್ಯಾಸ ಏನು? ಈಗ ನಿಮ್ಮನ್ನು ಟೈಲರ್ ಅಂತ ಅಂದರೆ ಒಪ್ಕೋತೀರಾ, ಸರಿಯಾಗಿ ಬೈದು ಬಿಡ್ತೀರಾ ಅನ್ಸುತ್ತೆ? ಇಲ್ಲ, ನನಗೆ ಟೇಲರ್ ಅಂದರೆ ಅದು ಜಸ್ಟಿಸ್ ಅನ್ಸಲ್ಲ. ಬಿಕಾಸ್ ನನಗೆ ಕಟ್ಟಿಂಗು ಸ್ಟಿಚಿಂಗ್ ಅಷ್ಟು
ಅಷ್ಟೆಲ್ಲ ಲೆವೆಲಿಗೆ ಬರಲ್ಲ. ಸೊ ನಾನು ಟೇಲರ್ ಅನ್ನೋಕ್ಕಲ್ಲ, ಡಿಸೈನರ್ ಅಂತ ಅನ್ಬೋದು. ಬಿಕಾಸ್ ನನ್ನ ಕಲರ್ ಕಾಂಬಿನೇಷನ್ನು, ಬಟ್ಟೆ ಚೂಸ್ ಮಾಡೋದು, ಡಿಸೈನ್ ಡ್ರಾ ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ಡಿಸೈನರ್ ಅನ್ನೋದಕ್ಕೆ ಐ ಡಿಸರ್ವ್ ಇಟ್. ಬಟ್ ಟೇಲರ್ ಅನ್ಸ್ಕೊಳ್ಳೋಂಥ ಕೆಲಸ ನಾನೇನು ಅಷ್ಟು ಕಲ್ತಿಲ್ಲ. ಸೊ ಅದಲ್ಲ ನಾನು. ಆ್ಯಂಡ್ ನಾರ್ಮಲ್ ಟೇಲರ್ ಆ್ಯಂಡ್ ನಮ್ಮ ಡಿಸೈನರ್ ಹತ್ರ ಇರೋ ಟೇಲರ್ಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಏನಂದರೆ ಮಾಸ್ಟರ್ಸ್ ಒಂದು ಅನುಭವ ಇರುತ್ತೆ, ಇಲ್ಲ ಓದಿರ್ತಾರೆ. ಈ ಮನೇಲಿ ಏನಾಗುತ್ತೆ, ಬೇರೆ ನಾರ್ಮಲ್ ಟೇಲರ್ ಏನಾಗುತ್ತೆ, ಅವರೇ ಕಟಿಂಗ್ ಮಾಡ್ತಾರೆ, ಅವರೇ ಸ್ಟಿಚಿಂಗ್ ಮಾಡ್ತಾರೆ, ಅಥವಾ ಅವ್ರು ಇಟ್ಕೊಂಡಿರೋ ಹೆಲ್ಪರಿಗೆ ಕೂಡ ಕಡಿಮೆ ಸ್ಯಾಲ್ರಿ ಇರುತ್ತೆ. ಸೊ ಅವರು ಕಮ್ಮಿ ಚಾರ್ಜ್ ಮಾಡ್ಬೋದು, ಕಮ್ಮಿ ಚಾರ್ಜ್ ಕೂಡ ಮಾಡ್ತಾರೆ. ಬಟ್ ನಾವು ವಿ ಗಿವ್ ದ ರೈಟ್ ಫಿಟ್ಟಿಂಗ್ ಅಂತ ತೊಗೊಂಡ್ರೆ ನಮ್ಮದು ಫಿಟ್ಟಿಂಗಿಗೂ ಅವ್ರ ಫಿಟ್ಟಿಂಗಿಗೂ ಅಜಗಜಾಂತರ. ನಾವು ಬ್ಲೌಸಲ್ಲೇ ಅವರೊಂದು 3 ಡಾಟ್ಸ್ ಮಾಡಿ ಕೊಡ್ತಿರ್ತಾರೆ, ನಾವು ಬ್ಲೌಸಲ್ಲೇ 4 ಥರ ಮಾಡ್ತೀವಿ, ಡಿಫ್ರೆಂಟ್ ಅಕಾರ್ಡಿಂಗ್ ಟು ಯುವರ್ ಬಾಡಿ ಟೈಪ್. ಸೊ ನಿಮ್ಮನ್ನು ಇಟ್ಕೊಂಡೇ ಸ್ಟಿಚ್ ಮಾಡಿದ್ದಾರೆ ಅನ್ನೋ ಫಿಟ್ಟಿಂಗ್ ನಾವು ಕೊಡ್ತೀವಿ. ಸೊ ಆ ಕಾನ್ಫಿಡೆಂಟ್ ನಮಗಿರುತ್ತೆ. ಆ್ಯಂಡ್ ವಿ ಪೇ ಬಾಂಬ್ ಫಾರ್ ಅವರ್ ಮಾಸ್ಟರ್ ಆರ್ ಅವರ್ ಟೇಲರ್ಸ್ ಆ್ಯಂಡ್ ಆಲ್. ಲೈಕ್ ಅವ್ರಿಗೆ ನಾವು 8 hours ಅವ್ರ ಟೈಮಿಂಗು, 8 pieces ಕಟ್ ಮಾಡಬೇಕು, 4 pieces ಒಬ್ಬರು ಟೇಲರ್ ಹೊಲಿಬೇಕು. ಆ್ಯಂಡ್ ಡೈಲಿ ವೇಜಸ್ಸಲ್ಲಿ ಇರ್ತಾರೆ, ಎವ್ರಿ ವೀಕ್ ಪೇಮೆಂಟ್ ಮಾಡಬೇಕು. ಸೊ ಅವ್ರದ್ದೆಲ್ಲ ಅಬೌಟ್ 10,000 ಇರುತ್ತೆ ವೀಕ್ಲಿ ಪೇಮೆಂಟ್. ಯಾ ಬಟ್ ದೇ ಡಿಸರ್ವ್ ಇಟ್. ಈಗ ನಮ್ಮ ಮಾಸ್ಟರಿಗೆ ನಾನು ಅಷ್ಟು ಕೊಟ್ಟರು ಈ ಡಿಸರ್ವ್ಸ್, ಬಿಕಾಸ್ ಇಂಡೋ ವೆಸ್ಟರ್ನ್ ಇಂಡಿಯನ್, ಯು ಶೋ ಎನಿಥಿಂಗ್, ಯು ಡ್ರಾ ಎನಿಥಿಂಗ್ ಅಂಡರ್ನೀತ್, ಅವ್ರಿಗೆ ಗೊತ್ತು, ಅವ್ರು ಕಟ್ ಮಾಡಿ ಕೊಡ್ತಾರೆ. ನಂಗೆ ಹೇಗೆ ಬೇಕು ಹಂಗೆ ಮಾಡಿಕೊಡ್ತಾರೆ. ಅದನ್ನು ನಾನು ಕ್ಲೈಂಟಿಗೆ ನಾನು ಯಾವತ್ತೂ ಸಾರಿ ಇದು ಸರಿ ಬರಲಿಲ್ಲ ಅಂತ ಹೇಳಿರೋದು ತುಂಬ ರೇರು. ಉಲ್ಟಾ ಕ್ಲೈಂಟ್ಸೇ ನನಗೆ ವಾವ್ ದಿಸ್ ಇಸ್ ಸೋ ನೈಸ್ ಅಂತ ಹೇಳಿದ್ದಾರೆ. ಐ ಲವ್ ದ ಫಿಟ್ಟಿಂಗ್, ನಂಗೆ ಫಸ್ಟ್ಗೂ ಅಲ್ಲಿ ಯಾರೂ ಇಷ್ಟ ಆಗ್ತಿರ್ಲಿಲ್ಲ, ಇದಿಷ್ಟ ಆಯಿತು ನನಗೆ ಅಂತಲೇ ಹೇಳಿರೋದಾಗಿದೆ. ಆಲ್ಟ್ರೇಷನ್ ಅಂತ ಆಗಿರೋದು ತುಂಬ ಕಡಿಮೆ. ಸೊ ದ್ಯಾಟ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್, 100% ಅವರಿಗೆ ಹೋಗೋದು. ನಾವು ಪಿಂಟ್ರೆಸ್ಟ್ ನೋಡ್ಬೋದು, ಗೂಗಲ್ ಮಾಡ್ಬೋದು, ಇನ್ನೊಬ್ಬರು ಹಾಕಿದ್ದನ್ನು ಅಬ್ಸರ್ವ್ ಮಾಡ್ಬೋದು, ಅಥವಾ ಕದ್ದು ಫೋಟೋ ತಗೊಂಡು ಬರ್ಬೋದು ಅವ್ರ ಬಟ್ಟೆದು, ಆಯಿತಾ. ವಿಚ್ ಇವನ್ ಐ ಹ್ಯಾವ್ ಡನ್ ಇನಿಷಿಯಲ್ ಡೇಸಲ್ಲಿ. ಯಾರೋ ಚಂದ ಬಟ್ಟೆ ಹಾಕೊಂಡು ರೋಡಲ್ಲಿ ಹೋಗ್ತಿದ್ರೆ ಮೆಲ್ಲ ವೀಡಿಯೋ ಮಾಡ್ಕೊಂಡು ಬಂದು ಅದನ್ನು ಇದು ಮಾಡಿ ಎಲ್ಲರೂ ಮಾಡೋವಂಥದ್ದು, ಆಯಿತಾ. ಯಾವುದು ಸಡನ್ನಾಗಿ ಬರೋಲ್ಲ ಐಡಿಯಾಸು. ಸೊ ಒಬ್ಬರು ನೋಡೇ ಕಲಿಯೋದು. ನನ್ನ ಐಡಿಯಾ ನಾನು ಹೇಗೇಗೋ ಮಾಡಿಬಿಟ್ಟು ಪೇಪರ್ ಮೇಲೆ ಹಾಕ್ಬಿಡ್ತೀನಿ, ಅದನ್ನು ನಿಜ ರೂಪಕ್ಕೆ ತರಬೇಕಲ್ಲ, ಬಟ್ಟೆನ ಕಟ್ ಮಾಡಿ. ದ್ಯಾಟ್ ಈಸ್ ಮೈ ಟೀಮ್ ವಿಚ್ ಇಸ್ ಡೂಯಿಂಗ್. ಸೊ 100% ಇವತ್ತು ಯಾರು ನನ್ನ ಏನೆಲ್ಲ ಹೊಗಳುತ್ತಿದ್ದಾರೆ ಗೋಸ್ ಟು ಮೈ ಟೀಮ್. ನನ್ನ ಮಾಸ್ಟರ್, ನನ್ನ ಟೇಲರ್, ಮೈ ಹೆಲ್ಪರ್ಸ್, ಅವರಿಗೆ ಹೋಗೋದು.